6 ವರ್ಷದಿಂದ 15ರಿಂದ 16 ಕ್ವಿಂಟಲ್ ಇದೆ. ಅವ್ರಿಗೆ ರೈತರಿಗೆ ಏನು ಹೇಳೋದಂದ್ರೆ ಮರ ಬುಡ ಬಿಡಿಸ್ಬೇಡಿ, ನೀವು ಬುಡ ರೂಟ್ ಕಟ್ ಮಾಡಿದ್ರೆ ಆಹಾರ ತಗೊಂಡೋಗಿ ತೊಂದರೆ ಮಾಡೋದು. ಆಮೇಲೆ ಬಟ್ರೆ ಇದಕ್ಕೆ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ, ಸ್ಯಾಟಲೈಟ್ ಆಧಾರಿತ. ಹೌದು, ಅದ್ರಲ್ಲಿ ಗೊಬ್ಬರದ ಗೈಡು ಮಾಡಿದ್ವಿ ನಮಗೆ. ಅದ್ರದ್ದು ರಿಸಲ್ಟ್ ಏನಾಗಿದೆ? ನೀವಂತೂ ನಮ್ಮಲ್ಲಿ ರ್ಯಾಪಿಡಾನ್ ರೆಗ್ಯುಲರ್ ಯೂಸ್ ಹೌದು. ರ್ಯಾಪಿಡಾನ್ ಯೂಸ್ ಮಾಡೋದ್ರಿಂದ ನಮ್ಮ ಕೊಳೆ ಬೇರಲ್ಲಿರೋ ನೀರೆಲ್ಲ ಹೊರಗೆ ಹಾಕುತ್ತೆ, ರೂಟ್ ಕ್ಲೀನ್ ಮಾಡುತ್ತೆ. ಬೇರೆಲ್ಲ ನಮ್ಮ ತೋಟದಲ್ಲಿ ಇಲ್ವೇ ಇಲ್ಲ. ನೀವು ಒಂದು ಎಕರೆ 400 ಗಿಡಕ್ಕೆ ಮಾಡಿ ನೋಡಿ, ನಿಮ್ಮ ನೆಕ್ಸ್ಟ್ ರಿಸಲ್ಟ್ ಬಂದರೆ ನೀವು ಕಂಟಿನ್ಯೂ ಮಾಡಿ. ಈ ಬಾಸ್ ನಿಮಗೆ ಮಣ್ಣಲ್ಲಿ ಬೇರಲ್ಲಿ ಹೈಯೆಸ್ಟು ಅಡಿಕೆ ಗಿಡಕ್ಕೆ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ, ಮಣ್ಣಿನ pH ಮೇಂಟೈನ್ ಮಾಡುತ್ತೆ ಇದು. ಆಮೇಲೆ ಮಣ್ಣನ್ನು ಫಲವತ್ತತೆಯಾಗಿ ಇಡೋದು ಇದು. ಈ ಬಾಫ್ ಏನಿದೆ ಅಲ್ಲ, ಅತಿ ಹೆಚ್ಚು ಗರ್ಭದ ಸೈಜ್ ಮಾಡಿಕೊಡುತ್ತೆ. ಈ ರ್ಯಾಪಿಡಾನ್ ಪೌಡ್ರ್ ಐತಲ್ಲ, ನಿಮಗೆ ಬೇರ್ಕೊಳೆ, ಸುಳಿಕೊಳೆ, ಅಣಬೆ ರೋಗ, ಎಲೆ ಚುಕ್ಕಿ ರೋಗದ ಮೇಲೆ ಎಷ್ಟು ವರ್ಕ್ ಮಾಡಿಕೊಡುತ್ತೆ. ನೀವೇನು ಕೆಮಿಕಲ್ ಗೊಬ್ಬರ ಕೊಟ್ಟಿರ್ತಿರಲ್ಲ, ಕೆಮಿಕಲ್ ಗೊಬ್ಬರ ಬಿಡುಗಡೆ ಮಾಡೋಂಥ ಬ್ಯಾಕ್ಟೀರಿಯಾ ಕನ್ಸೋಷಿಯ ಇದು ಡ್ರಮ್ಮಿಗೆ 1 ಲೀಟ್ರು. ಬಾಳೆಹಣ್ಣು ನೋಡ್ರಿ ನಿಮಗೆ ಈಸ್ಟ್ ಕ್ರಿಯೇಟ್ ಮಾಡೋದು ಹೌದು. ಮತ್ತು ಪಪ್ಪಾಯ ನಿಮ್ಗೆ ಅತಿ ಹೆಚ್ಚು ಬೋರಾನ್ ಸಿಗುತ್ತೆ. ಒಂದು ಡ್ರಮ್ಮಿಗೆ 2-3 kg ಪೇಸ್ಟ್ ಮಾಡಿ ಹಾಕಬೇಕು. ಜಿಂಕ್ ಕಂಟೆಂಟ್ ಬೇಕು ಅಂತ ಹೇಳಿ ಬ್ಯಾಟ್ರಿ ಅಂದರೆ ವೇಸ್ಟ್ ಬ್ಯಾಟ್ರಿ, ಕಾರಿಂದಾಗಲಿ ಅಥವಾ ಬೈಕಿಂದಾಗಲಿ ವೇಸ್ಟ್ ಏನಿರುತ್ತಲ್ಲ ಅದನ್ನ ಒಡೆದು 200 ಲೀಟ್ರ್ ಒಂದು ಬ್ಯಾಟ್ರಿ ಹಾಕ್ಸ್ತೀವಿ. ಬೇರೆ ಥರದಲ್ಲಿ ಕೊಳೆ ಆಗಲಿ, ಬೇರೆ ಕೊಳೆಯೋದಾಗಲಿ ಆ ಥರದ್ದು ಏನೋ ಸಿಂಪ್ಟಮ್ಸ್ ಕಾಣಲಿಲ್ಲ. ನಮಸ್ತೆ ಆತ್ಮೀಯ ರೈತ ಬಂದವರೇ, ನನ್ನ ಹೆಸರು ಚೇತನ್ ಅಂತ, ಕೆರಾನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವಿವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ನಣಬೂರು ಗ್ರಾಮದಲ್ಲಿದ್ದೀವಿ. ನಮ್ಮ ಕೆರನ್ ಉತ್ಪನ್ನವನ್ನು ಬಟ್ರಲ್ಲಿಗೆ ಎಷ್ಟು ವರ್ಷ? 6 ವರ್ಷ ಅಲ್ಲ, 6 ವರ್ಷದಿಂದ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದಿದ್ದಾರೆ. 6 ವರ್ಷದಿಂದ ಇವ್ರ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, 6 ವರ್ಷಕ್ಕಿಂತ ಹಿಂದೆ ಏನು ಇಳುವರಿ ಇದೆ, 6 ವರ್ಷದ ನಂತರ ಏನು ಇಳುವರಿ ಇದೆ ಅನ್ನೋದು ಅವರ ಅನಿಸಿಕೆ ಮುಖಾಂತರ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶ್ರೀಧರ್ ಭಟ್ರು, ನಣಬೂರು. ಹಾಂ ಸರ್, ಈಗ 6 ವರ್ಷದಿಂದ ನಮ್ಮ ಕೆರನ್ ಉತ್ಪನ್ನವನ್ನು ಬಳಕೆ ಮಾಡೋಕ್ಕೆ ಕಾರಣ ಏನು? ನಾನು ಫಸ್ಟ್ ಕೊಟ್ಟಿಗೆ ಗೊಬ್ಬರ ಹಾಕ್ತಾ ಇದ್ದೆ, ಕುರಿ ಗೊಬ್ಬರ ಹಾಕ್ತಾ ಇದ್ದೆ 6 ವರ್ಷದ ಹಿಂದೆ. ಹೌದು, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲದೂ ಹಾಕಿದ್ರೆ ಅದು ತುಂಬ ಕಾಸ್ಟ್ ಜಾಸ್ತಿ ಆಯ್ತು ನಮ್ಗೆ. ಅದು ಮತ್ತು ಕೆಲಸ ಮಾಡೋಕೆ ಆ ದುಡ್ಡು ನಮ್ಗೆ ಇಳುವರಿನೂ ಕಡಿಮೆ ಆಗ್ತಿತ್ತು. ಕೆರಾನ್ ಉತ್ಪನ್ನ 1 ವರ್ಷ ಹಾಕಿದ್ಮೇಲೆ 1 ವರ್ಷದಲ್ಲಿ ಏನೂ ಗೊತ್ತಾಗಲಿಲ್ಲ ರಿಸಲ್ಟ್. 2ನೇ ವರ್ಷದಿಂದ ಮರಗಳು ಹೆಲ್ತಿ ಆಗೋದು ಗೊತ್ತಾಯಿತು, ಕೊನೆ ಸೈಜ್ ಗೊತ್ತಾಯಿತು, ತೂಕದಲ್ಲಿ ಗೊತ್ತಾಯ್ತು, ವ್ಯತ್ಯಾಸ ಆಯಿತು. 2ನೇ 3ನೇ ವರ್ಷ ಮತ್ತು ಚೆನ್ನಾಗಾಯ್ತು. 4ನೇ ವರ್ಷ 5ನೇ ವರ್ಷಕ್ಕೆ ನಮ್ಗೆ ಅಡಿಕೆ ವರ್ಷಕ್ಕೆ 1.5 ಚೀಲ ಜಾಸ್ತಿ ಆಗ್ತಾ ಬರುತ್ತೆ. ಈಗ ಹಂಗಾರೆ 6 ವರ್ಷಕ್ಕಿಂತ ಏನು ಇಳುವರಿ ಇತ್ತು? 6 ವರ್ಷದ ಹಿಂದೆ 6 ವರ್ಷದಿಂದ 15ರಿಂದ 16 ಕ್ವಿಂಟಲ್ ಇತ್ತು. ಈಗ ನಮ್ಮ ಉತ್ಪನ್ನವನ್ನು ಬಳಕೆ ಮಾಡ್ತಾ 6 ವರ್ಷ ಆಗಿತ್ತು. 6 ವರ್ಷ ಆಗಿದೆ. ಈಗ ನಿಮ್ಗೆ ಏನು ಬದಲಾವಣೆ ಆಗಿದೆ? 18 ಕ್ವಿಂಟಲಿಂದ ಎಲ್ಲಿಗೆ ಬಂದಿದೆ? 18 ಕ್ವಿಂಟಲ್ 28ರಿಂದ 30 ಕ್ವಿಂಟಲ್ವರೆಗೆ ಬಂದಿದೆ. ಒಣ ಅಡಿಕೆ ಚಾಲಿ ಎಲ್ಲ ಸೇರಿ 30 ಕ್ವಿಂಟಲ್ವರೆಗೆ ಬಂದಿದೆ. ಕೆರಾನ್ ಉತ್ಪನ್ನ ಅಷ್ಟು ಕೆಲಸ ಮಾಡಿದೆ. ಅದ್ರ ಜೊತೆ ನಮ್ದು ಕೆಲಸ ಒಂದಿಷ್ಟು ವರ್ಕ್ ಆಗಿದೆ. ಯಾವುದು ಆರ್ಗಾನಿಕ್ ದಶಗವ್ಯ ನೀವು ಹೇಳಿದ ಕ್ರಮದಲ್ಲಿ ಮಾಡಿದ್ರು, ಅದು ಕೆಲಸ ಮಾಡಿದ್ರ ಜೊತೆಗೆ 2 ಒಟ್ಟು ಕೆಲಸ ಮಾಡೋದ್ರಿಂದ ನಮ್ಗೆ ಅದರಿಂದನೇ ಬಂದಿದೆ, ಇದರಿಂದನೇ ಬಂದಿದೆ. ಕೊಳೆ ರೋಗ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಕೆರಾನ್ ಉತ್ಪನ್ನವನ್ನು 3 ಬಾರಿ 4 ಬಾರಿ ಹೇಳಿದ್ರೆ ನಾನು 3 ಬಾರಿ ಟ್ರಂಚಿಂಗ್ ಮಾಡ್ತಾ ಇದ್ದೀನಿ. ಸ್ಪ್ರೇನು ಹೇಳಿದ್ರೆ ನಾವು ಸ್ಪ್ರೇ ಲೇಬರ್ ಎಲ್ಲ ಕೊಟ್ಟಾಗಲ್ಲ, ಖಾಲಿ ಟ್ರಂಚಿಂಗ್ ಅಲ್ಲೇ ನಿಮಗೆ. ಟ್ರಂಚಿಂಗ್ ಅಲ್ಲೇ ಸ್ಪ್ರೇ ಮಾಡಿದ್ರೆ ನನ್ನ ಲೆಕ್ಕ ಇನ್ನೂ ಜಾಸ್ತಿ ಬರ್ಬೋದು. ಆದ್ರೆ ನಮ್ಮ ಹತ್ರ ಅಷ್ಟು ಅವನಿಗೆ ಲೇಬರಿಗೆಲ್ಲ 8 ರೂಪಾಯಿ 10 ರೂಪಾಯಿ ಕೊಟ್ಟು ಹೊಡೆಯೋದು ಅದು ಅರ್ಥ ಅಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅವರಿಗೆ ಕೆಲ ದುಡ್ಡು ಆಗ್ಬಿಡುತ್ತೆ. ಆ ಉದ್ದೇಶಕ್ಕೆ ನಾವು ಡ್ರಂಚಿಂಗ್ ಇನ್ನೊಂದು ಟೈಮ್ ಬೇಕಾದ್ರೆ ಡ್ರಂಚಿಂಗೇ ಮಾಡ್ತೀವಿ. ಡ್ರಂಚಿಂಗ್ ಮಾಡಿದ್ರೆ ನಮ್ಗೆ ಸುಲಭ ಆಗುತ್ತೆ. ಮತ್ತು ನಮ್ದು ಏನಾಗಿದೆ ಅಂದ್ರೆ ಮೆಣಸು ಬಳ್ಳಿ ಕೆಲವು ತೋಟದಲ್ಲೆಲ್ಲ ಈ ವರ್ಷ ವಿಲ್ಟ್ ಬಂದು ಸತ್ತಾಗ್ಬಿಟ್ಟಿದೆ, ಕೊಳೆ ರೋಗ. ನಮ್ಮ ತೋಟದಲ್ಲಿ ಏನೂ ಆಗಲಿಲ್ಲ, ಮೆಣಸಿಗೆ ಏನೇನೂ ಆಗಲಿಲ್ಲ. 1-2 ಬಳ್ಳಿ ಹೋಗಿದೆ ಬಿಟ್ಟರೆ ಬೇರೆ ಥರದಲ್ಲಿ ರೋಗಗಳು ಏನೂ ಇಲ್ಲ. ಅದು ವರ್ಷ ಮೆಣಸು 1 ವರ್ಷ ಜಾಸ್ತಿ ಆಗುತ್ತೆ, 1 ವರ್ಷ ಕಡಿಮೆ ಆಗುತ್ತೆ. ಆದರೆ ಬಳ್ಳಿಗಳೆಲ್ಲೂ ಸಾಯಲಿಲ್ಲ. 1-2 ಬಳ್ಳಿ ಹೋಗಿರ್ಬೋದು ಬಿಟ್ಟರೆ ಹೊಸ ಬಳ್ಳಿಗಳಾಗಲಿ ನೆಟ್ಟದಲ್ಲೆಲ್ಲ ಚೆನ್ನಾಗಿದೆ, ಚಿಗುರಿದೆ. ಹಳೆ ಬಳ್ಳಿಗಳು ತುಂಬ ಚೆನ್ನಾಗಿದ್ದಾವೆ. ಅಂದ್ರೆ ಈಗ ಓವರ್ ಆಲ್ ನಿಮಗೆ ಸುತ್ತಮುತ್ತ ತೋಟ ಐತಲ್ಲ, ಈ ತೋಟಕ್ಕಿಂತ ನಿಮ್ಮ ತೋಟದಲ್ಲಿ ಕೊನೆಗಳ ಸೈಜ್ ಕೊನೆಗಳ ಸೈಜ್ ಇದಾವೆ, ಮರ ಹೆಲ್ತ್ ಇದೆ, ಗುಡ್ ಕಂಡೀಷನ್ ಇದೆ. ಆಮೇಲೆ ಈಗ ನೋಡ್ರಿ ಸುತ್ತಮುತ್ತ ಭಾಗದಲ್ಲಿ ಏನು ರೈತ ಬಂದವ್ರೆ, ಶ್ರೀಧರ್ ಭಟ್ರ ಅವ್ರ ತೋಟಕ್ಕೆ ಸುಮಾರು ಹೇಳ್ಬೇಕು ಅಂದ್ರೆ ತೀರ್ಥಹಳ್ಳಿ ಭಾಗ, ಕೊಪ್ಪ, ಶೃಂಗೇರಿ, ಆಗುಂಬೆ, ಮಂಗಳೂರು ಭಾಗದಿಂದ ಸುಮಾರು ಜನ ರೈತರು, ಹಲವಾರು ರೈತರು ಬಂದು ಈ ತೋಟವನ್ನು ವೀಕ್ಷಣೆ ಮಾಡ್ಯಾರೆ. ಅವರೆಲ್ಲ ಏನು ಅನಿಸಿಕೆ ಹೇಳಾರ ಬಟ್ಟೆ? ಅವರು ಗುಡ್ ಹೆಲ್ತ್ ಇದೆ, ಕಂಡೀಷನ್ ಇದೆ. ನೀವು ಏನು ಹಾಕಿದ್ರಿ ಅಂತ ಕೇಳಿದ್ರು, ಕೆರಾನ್ ಉತ್ಪನ್ನ ಕೆಲವರಿಗೆ ನೀವು ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳಿದ್ದೀನಿ. ಅದು ಇನ್ನು ಅವ್ರಿಗೆ ಬಿಟ್ಟಿರೋದು. ಯಾಕೆಂದ್ರೆ ಅವ್ರು ಹಳೆ ಕ್ರಮದಲ್ಲಿ ಅವ್ರು ಓವರ್ ಆಲ್ ಅನುಭವ ಅಂದ್ರೆ ಅವ್ರವು ತೋಟ ಇರ್ತವೆ. ಹೌದು. ನಿಮ್ ಭಾಗದಲ್ಲಿ ಬಂದಾಗ ನಮಗೆ ಏನ್ ಅನ್ಸುತ್ತೆ ಅಂದ್ರೆ ಈ ತೀರ್ಥಹಳ್ಳಿ ಭಾಗದಲ್ಲಿ ಈ ಲೆವೆಲ್ ಕೊನೆಗಳು ತುಂಬಾ ಕಷ್ಟ ಇಲ್ಲ 100% ತೆಗಿಯಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅತಿ ಹೆಚ್ಚು ಮಳೆನೂ ಆಗುತ್ತೆ. ಹೌದು. ಆಮೇಲೆ ಈ ಭಾಗದಲ್ಲೇ ನಾವು ನೋಡ್ತಿದ್ವಲ್ಲ, ಈ ವರ್ಷ ಎಲ್ಲಾರ ತೋಟದಲ್ಲೂ 1 ಎಕರೆಗೆ 2-3 ಕ್ವಿಂಟಲ್ ಒಣ ಅಡಿಕೆ ಆಗೋದು ಕಮ್ಮಿ ಇದೆ. ಅಂತದ್ರಲ್ಲಿ ಇವ್ರು 10-12 ಕ್ವಿಂಟಲ್ ಒಣ ಅಡಿಕೆ ತೆಗಿತಾ ಇದ್ದಾರೆ. ಇದ್ರ ಬಗ್ಗೆ ಅವರೆಲ್ಲ ಏನ್ ಅನಿಸಿಕೆ ಹೇಳಿದ್ದಾರೆ? ಅವರು ಮರ ಚೆನ್ನಾಗಿದೆ, ನೀವ್ ಏನ್ ಹಾಕ್ತೀರಿ ಕೇಳಿದ್ರು. ನಾವು ಮರದ ಬುಡ ಬಿಡಿಸಲ್ಲ, ಒಂದು ಹಂಗೆ ಲಿಕ್ವಿಡ್ ಕೊಡ್ತೀವಿ. ತೋಟಕ್ಕೆ ಮಣ್ಣು ಹಾಕದೆ 20 ವರ್ಷ ಆಗಿತ್ತು, ಈ ವರ್ಷ ಚೆಲ್ ಮಣ್ಣು ಮಾಡಿಸಿದ್ವಿ. ಅವ್ರಿಗೆ ರೈತರಿಗೆ ಏನು ಹೇಳೋದಂದ್ರೆ ಮರ ಬುಡ ಬಿಡಿಸ್ಬೇಡಿ, ನೀವು ಬುಡ ರೂಟ್ ಕಟ್ ಮಾಡಿದ್ರೆ ಆಹಾರ ತಗೊಂಡೋಗಿ ತೊಂದರೆ ಮಾಡುತ್ತೆ. ಮೇಲೆ ಏನೇ ಕೊಡೋದಿದ್ರು 1.5 ಅಡಿ ದೂರಕ್ಕೆ ಕೊಡ್ಬೇಕು. ಲಿಕ್ವಿಡ್ ಕೊಡೋದಾದ್ರು ದೂರಕ್ಕೆ ಕೊಡಬೇಕು. ಈಗ ನಾನು ಅನುಸರಿಸಿದ ಕ್ರಮ ನೀವು ಅನುಸರಿಸಿ ಮಾಡಿ, ನಿಮ್ಗೆ 1 ವರ್ಷ ಆದ ನಂತರ ನಿಮ್ಗೆ ಏನು ರಿಸಲ್ಟ್ ಬರುತ್ತೆ ನೋಡಿ ಮುಂದುವರಿರಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ನಮ್ಮ ಪ್ಲಾಟ್ ವಿಸಿಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಗಿದ್ದಾರೆ.
ಇನ್ನು ಅವ್ರವ್ರ ರೈತರದ್ದು ಕೆಲವು ಮೈಂಡ್ ಸೆಟ್ ಬೇರೆ ಥರ ಇರುತ್ತೆ. ಅವ್ರವರು ಅದನ್ನು ಅನುಕರಣೆ ಮಾಡಬೇಕು. ಈಗ ಅವರು ಏನು ಮಾಡಿದ್ದಾರೆ ಅಂತ ನೋಡಿ ತಿಳಿದು ಮಾಡಬೇಕು ಅಂತೇಳಿ ಅವ್ರಿಗೆ ಇಚ್ಛೆ ಇದ್ರೆ ಮಾಡ್ತಾರೆ. ಆಮೇಲೆ ನೋಡಿ ರೈತ ಬಂದವರೇ, ಒಂದು ಈಗ ನವಂಬರಲ್ಲಿ ಒಂದು ಟ್ರಂಚಿಂಗ್ ಕೊಡ್ತಾರೆ, ಇಲ್ಲಿಂದ ನೆಕ್ಸ್ಟ್ ಫೆಬ್ರವರಿಗೆ ಒಮ್ಮೆ, ಅಲ್ಲಿಂದ ನೆಕ್ಸ್ಟ್ ಏಪ್ರಿಲ್ ಎಂಡ್ ಇಲ್ಲ ಮೇ ಫಸ್ಟ್ ವೀಕಲ್ಲಿ ಒಂದು ವರ್ಷಕ್ಕೆ 3 ಬಾರಿ ಹಂಗೆ ಟ್ರಂಚಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಕೆರನ್ ಉತ್ಪನ್ನವನ್ನು. ಹಾಗೂ ಅದ್ರ ಜೊತೆಗೆ 1 ಡ್ರಮ್ಮಿಗೆ 20 ಲೀಟ್ರ್ ಹಂಗೆ ದಶಕವೇನು ಎಡಿಷನ್ ಮಾಡ್ಕೊತಾರೆ. ಆಮೇಲೆ ಬಟ್ರೆ ಇದಕ್ಕೆ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಸ್ಯಾಟಲೈಟ್ ಆಧಾರಿತ. ಹೌದು, ಅದ್ರಲ್ಲಿ ಗೊಬ್ಬರದ ಗೈಡು ಮಾಡಿದ್ವಿ ನಮಗೆ. ಅದ್ರದ್ದು ರಿಸಲ್ಟ್ ಏನಾಗಿದೆ? ಅದು NPK ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಪೊಟ್ಯಾಶ್ ಅಂಶ, ಯೂರಿಯಾ ಅಂಶ 2 ಕಡಿಮೆ ಇದೆ ಅಂತ ಬಂದಿದೆ. ಅದು 2 ಕೊಡಬೇಕು. ಕೊಟ್ಟಿದ್ದೀನಿ ಆಲ್ರೆಡಿ, 1 ರೌಂಡ್ ಕೊಟ್ಟಿದ್ದೀನಿ. ಇನ್ನೊಂದು ರೌಂಡ್ ಕೊಡ್ತೀನಿ ಮಳೆ ಬರೋಕ್ಕಿಂತ ಮುಂಚೆನ, ಇಲ್ಲ ಮಿಡ್ಲಲ್ಲಿ ಯಾವಾಗ ಫೆಬ್ರವರಿ 1 ಟೈಮ್ ಕೊಡ್ತೀನಿ. ಮತ್ತೆ ಮಳೆ ಬರೋಕ್ಕಿಂತ ಮುಂಚೆ 1 ಟೈಮ್ ಕೊಡ್ತೀನಿ, ಒಂದು 50 ಗ್ರಾಮ್ 100 ಗ್ರಾಮ್ ಪ್ರಮಾಣದಲ್ಲಿ. ಆಮೇಲೆ ಸುಣ್ಣದ ನೀರು ವರ್ಷಕ್ಕೆ 2 ಟೈಮು. 1 ಟೈಮು ಮಳೆ ಬರೋಕ್ಕಿಂತ ಮುಂಚೆ ಮೇ ತಿಂಗಳಲ್ಲಿ. ಮಳೆ ಬಿಟ್ಟ ನಂತರ ಸೆಪ್ಟೆಂಬರಲ್ಲಿ 1 ಟೈಮ್. ಮರಕ್ಕೆ 1 ಲೀಟ್ರ್ 2 ಲೀಟ್ರ್ ಹಂಗೆ ಮರಕ್ಕೆ ಡ್ರಂಚಿಂಗ್ ನೋಡಿ. ಸುಣ್ಣದ ನೀರು ಅಂದರೆ 1 ಡ್ರಮ್ಮಿಗೆ 2 kg ಕಲ್ಲು ಸುಣ್ಣ ಇಲ್ಲ ಹರಳು ಸುಣ್ಣ ಮಿಕ್ಸ್ ಮಾಡ್ಕೊಂಡು, ನಿಮ್ಮ ಮಣ್ಣಿನ pH ಆಧಾರಿತ ಸುಣ್ಣ ಮಿಕ್ಸ್ ಮಾಡ್ಕೊಂಡು ಗಿಡಕ್ಕೆ 1 ಲೀಟ್ರ್ ಸುಣ್ಣ ನೀರು ಕೊಡ್ತಾರೆ ವರ್ಷಕ್ಕೆ 2 ಟೈಮು. ಬಟ್ ಆಮೇಲೆ ಮಧ್ಯೆ ಏನು ಬಸಿಗಾಲುವೆ ಅಂತ ಏನಿರುತ್ತಲ್ಲ, 2 ಗಿಡಕ್ಕೊಮ್ಮೆ ಮಧ್ಯೆ ಟ್ರಂಚ್ ಅಂತೀರಿ. ನಮ್ಮ ಮಲೆನಾಡು ಭಾಗದಲ್ಲಿ ಬಸಿಗಾಲುವೆ ಅಂತಾರೆ, ಇಲ್ಲ ಕಪ್ಪು ಅಂತಾರೆ. ನೀವು ಹಂಗೆ ಮತ್ತೆ ಆ ಕಡೆ ಸೈಡ್ ಏನು ಶಿಕಾರಿಪುರ, ದಾವಣಗೆರೆ, ಚನ್ನಗಿರಿ ಭಾಗದಲ್ಲಿ ಹೋದ್ರೆ ಮಧ್ಯೆ ಟ್ರಂಚ್ ಅಂತಾರೆ. ಅದಕ್ಕೆ ಎಷ್ಟು ಬಾರಿ ಕ್ಲೀನ್ ಮಾಡ್ತೀವಿ ನಾವು? ವರ್ಷಕ್ಕೆ 2 ಟೈಮ್ ಕ್ಲೀನ್ ಮಾಡ್ತೀವಿ. ಮಳೆ ಬರ್ತಾ ಒಂದ್ಸತಿ, ಜೂನ್ ಒಳಗೆ ಒಂದ್ಸತಿ ಕ್ಲೀನ್ ಮಾಡ್ತೀವಿ. ಮಿಡ್ಲಲ್ಲಿ ಜುಲೈಲಿ ಒಂದ್ಸತಿ, ಜುಲೈ ಆಗಸ್ಟಲ್ಲಿ ಒಂದ್ಸತಿ ಕಪ್ಪೆಲ್ಲ ಕ್ಲೀನಾಗಿ ಹೆರ್ಬಿಟ್ಟು, ಕಪ್ಪಲ್ಲಿ ಏನು ನೀರು ನಿಂತಿರುತ್ತೆ, ಸೋಗೆ ಎಲ್ಲ ಬಿದ್ದಿರುತ್ತೆ, ಎತ್ತ ಮೇಲೆ ಹಾಕಿ ಕ್ಲೀನ್, ವರ್ಷಕ್ಕೆ 2 ಟೈಮ್ ಕ್ಲೀನ್ ಮಾಡ್ತೀವಿ. ಮತ್ತೇನು ಕಪ್ಪಿನ ಕೆಲಸ ಮಾಡಲ್ಲ. ಯಾಕೆಂದ್ರೆ ಆ ನೀರು ನಿಲ್ಬಾರ್ದು ಅನ್ನೋ ಉದ್ದೇಶ. ನೀರು ನಿಂತರೆ ಕೊಳೆ ಬರುತ್ತೆ. ಯಾವುದೇ ತೋಟದಲ್ಲಾದ್ರೂ ನೀರು ನಿಂತರೆ ಕೊಳೆ ಬಂದೇ ಬರುತ್ತೆ. ನೀರು ನಿಲ್ಲಬಾರ್ದು. ಮತ್ತು ನಾವು ಕಾಪರ್ ಸಲ್ಫೇಟ್ 3 ಸತಿ ಹೊಡಿತೀವಿ. ಯಾವುದೇ ಉತ್ಪನ್ನ ಹಾಕಿದ್ರು ನಮ್ಮ ಮಲೆನಾಡುವಾಗ ಕಾಪರ್ ಸಲ್ಫೇಟ್ ಬೇಕೇ ಬೇಕು. ಅದಂತೂ ಬೇಕೇ ಬೇಕು. ಅದು 3 ಟೈಮ್ ಹೊಡಿತೀವಿ ನಾವು ಕಾಪರ್ ಸಲ್ಫೇಟ್. ಇಡೀ ಕೊನೆಗಳಿಗೆ ಆದಷ್ಟು ಹೆಡ್ಲಿಗೂ ಹೊಡಿತೀವಿ. ಅಲ್ಲ, ನೀವು 3 ಟೈಮ್ ಬಳಕೆ ಮಾಡಿದ್ರು ನಿಮ್ಮಲ್ಲಿ ಕೊಳೆ ಬಂದಿಲ್ಲ. ಕೆಲವು ಬಳಕೆ ಮಾಡಿದ್ರು ಕೊಳೆ ಬಂದಿಲ್ಲ. ಕೆಲವು ಭಾಗದಲ್ಲಿ 5 ಬಗೆ ಮಾಡಿದ್ರು, 5 ಸತಿ ಹೊಡೆದ್ರು ಕೊಳೆ ಬಂದಿದೆ. ಅವ್ರದ್ದು ಮಣ್ಣು ಆಧಾರಿತ ಮಣ್ಣು ಪರೀಕ್ಷೆ ಮಾಡಲಿಲ್ಲ. ಅವರು ಕೊಡೋ ಫುಡ್ ಯಾವುದಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು ಮಣ್ಣು ಪರೀಕ್ಷೆ ಮಾಡಿ, ಮತ್ತು ಅವರು ಕೊಳೆ ಬರ್ದೇ ಇರೋವಂಥದ್ದು ಏನು ಮೆಡಿಸಿನ್ ಮಾಡಬೇಕು ಅದನ್ನು ಮಾಡಲಿಲ್ಲ. ನೀವಂತೂ ನಮ್ಮಲ್ಲಿ ರ್ಯಾಪಿಡಾನ್ ರೆಗ್ಯುಲರ್ ಯೂಸ್. ಹೌದು, ರ್ಯಾಪಿಡಾನ್ ಯೂಸ್ ಮಾಡೋದ್ರಿಂದ ನಮ್ಮ ಕೊಳೆ ಬೇರಲ್ಲಿರೋ ನೀರೆಲ್ಲ ಹೊರಗೆ ಹಾಕುತ್ತೆ, ರೂಟ್ ಕ್ಲೀನ್ ಮಾಡುತ್ತೆ, ಕೊಳೆ ಅಂಶ ಕಡಿಮೆ ಮಾಡುತ್ತೆ, 100% ಕಡಿಮೆ ಮಾಡುತ್ತೆ. ಆ ಉದ್ದೇಶಕ್ಕೆ ರ್ಯಾಪಿಡಾನ್ ಪೌಡ್ರ್ ಹಾಕಿದ್ದೀವಿ. ಕೊಳೆ ಇವತ್ತಿನವರೆಗೆ ನಾನು ಈ ಲಿಕ್ವಿಡ್ ಕೆರಾನು ಮತ್ತು ದಶಗವ ಎಲ್ಲ ಹಾಕೋದ್ರಿಂದ ಕೊಳೆ ಬರಲಿಲ್ಲ. ಅಷ್ಟು ನನ್ನ ಅನಿಸಿಕೆ. ಈಗ ಓವರ್ ಆಲ್ ಹೇಳ್ಬೇಕು ಅಂದರೆ ನಿಮ್ಮದು ಗೈಡ್ ಆಗಲಿ ಅಥವಾ ನಮ್ಮ ಸರ್ವಿಸ್ ಆಗಲಿ ನಿಮಗೆ ಸಂತೃಪ್ತಿ ಆಯ್ತಾ? ಸಂತೃಪ್ತಿ ಆಗಿದೆ. ಅದರ ಬಗ್ಗೆ 100% ರಿಸಲ್ಟ್ ಬಂದಿದೆ. ಮರಗಳು ಗ್ರೀನಿಶ್ ಆಗಿದೆ, ಹಸಿರಾಗಿದೆ, ಕಪ್ಪಾಗಿದೆ. ಮರಗಳಲ್ಲಿ ಎಲೆ ಚುಕ್ಕೆ ರೋಗಗಳಿಲ್ಲ. ಬೇರುಳ ನಮ್ಮ ತೋಟದಲ್ಲಿ ಇಲ್ವೇ ಇಲ್ಲ. ಮತ್ತು ಬೇರು ಮೇಲೆ ಬರೋದು, ಗರಿ ಬೀಳೋದು, ಮರ ತುಂಡೆ ಕಳ್ಚಾಗಿ ಬೀಳೋದು, ಆ ಥರದ್ದುಗಳ ರೋಗ ಲಕ್ಷಣಗಳೇ ಇಲ್ಲ ಆರ್ಗಾನಿಕ್ ಮಾಡೋದ್ರಿಂದ. ನಾವು ಆದಷ್ಟು ಬೇರೆ ರೈತರಿಗೆ ಹೇಳೋದಷ್ಟು ಆರ್ಗಾನಿಕಲ್ ಇರಿ. ಕೆಮಿಕಲ್ ಬೇಕು, ಮಣ್ಣನ್ನ ಪರೀಕ್ಷೆ ಮಾಡಿ ಪೊಟ್ಯಾಶ್, ಯೂರಿಯಾ ಯಾವ್ದು ಆಧಾರಿತ ಯಾವ್ದು ಬೇಕು ಅದನ್ನ ನೋಡಿ ಕೊಡ್ಬೇಕು. ಈಗ 1 ಮರಕ್ಕೆ 1 kg ಕೆಮಿಕಲ್ ಕೊಟ್ರೆ ಅದು ತಗೊಳ್ಳಲ್ಲ. ಅದು ಮಣ್ಣು ಏನು ಮಾಡುತ್ತೆ ಅಂದರೆ ಮಣ್ಣು ಕೆಲಸ ಮಾಡಲ್ಲ. ನಮ್ಗೆ ಏನು ಬೇಕೋ ಅಷ್ಟು ಗ್ರಾಮ್ ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಅಷ್ಟು ಕೊಟ್ಟರು ಅದು ವರ್ಕ್ ಮಾಡುತ್ತೆ. ಮರಗಳು ಹೆಲ್ತಿ ಆಗಿದೆ. ಅಂದರೆ ಓವರ್ ಆಲ್ ನಮ್ಮ ಗೈಡ್ ನಿಮಗೆ ಸಂತೃಪ್ತಿ ಐತಿ? ಸಂತೃಪ್ತಿ ಆಗಿದೆ. ಇದರಿಂದ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬೇರೆ ರೈತರಿಗೆ ಇದನ್ನು ಮಾಡಿ, ನೀವು ಒಂದು ಎಕರೆ 400 ಗಿಡಕ್ಕೆ ಮಾಡಿ ನೋಡಿ, ನಿಮ್ಮ ನೆಕ್ಸ್ಟ್ ರಿಸಲ್ಟ್ ಬಂದರೆ ನೀವು ಕಂಟಿನ್ಯೂ ಮಾಡಿ. ನಮಸ್ತೆ ಆತ್ಮೀಯ ರೈತ ಬಂದವರೇ, ನಾವಿವತ್ತು ಶ್ರೀಧರ್ ಭಟ್ರ ಅವರ ಅಡಿಕೆ ತೋಟದಲ್ಲಿದ್ದೀವಿ. ಒಂದು ಡ್ರಮ್ಮಿಗೆ ನಮ್ಮ ಕೆರನ್ ಉತ್ಪನ್ನವನ್ನು ಯಾವ್ದ್ಯಾವ್ದು ಮಿಕ್ಸ್ ಮಾಡಬೇಕು ಅಥವಾ 1 ಡ್ರಮ್ಮಿಗೆ ಎಷ್ಟೆಷ್ಟು ಲೀಟ್ರ್ ಹಾಕ್ಬೇಕು ಅನ್ನೋದು ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಾಗಲಿ ಅಥವಾ ಸುಮಾರು ಜನ ಫೋನ್ ಮಾಡಿದಾಗೆಲ್ಲ ಕ್ವಶನ್ ಮಾಡ್ತಾ ಇರ್ತೀರಿ. ಅದ್ರ ಸಲುವಾಗಿ 1 ಡ್ರಮ್ಮಿಗೆ ಯಾವುದೇ ಒಂದು ಮೆಡಿಸಿನ್ ಏನೇನು ಮಿಕ್ಸ್ ಮಾಡೋದು ಪ್ಲಸ್ ದಶಕವೇ ಎಷ್ಟು 1 ಡ್ರಮ್ಮಿಗೆ ಎಷ್ಟು ಲೀಟ್ರ್ ಹಾಕೋದು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಇದೇನಿದೆಲ್ಲ ಕೆರನ್ ಉತ್ಪನ್ನದಲ್ಲಿ ಇದು ಬಾಸ್ ಅಂತ. 1 ಡ್ರಮ್ಮಿಗೆ 1.25 ಲೀಟ್ರ್ ಹಾಕ್ತಾ ಇದ್ದೀವಿ. ಬಯೋ ಆರ್ಗಾನಿಕ್ ಸಾಯಿಲ್ ಸೊಲ್ಯೂಷನ್ ಅಂತ ಇದು. ಈ ಬಾಸ್ ನಿಮಗೆ ಮಣ್ಣಲ್ಲಿ ಬೇರಲ್ಲಿ ಹೈಯೆಸ್ಟು ಅಡಿಕೆ ಗಿಡಕ್ಕೆ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಮಾಡಿಕೊಡುತ್ತೆ. ಮಣ್ಣಿನ pH ಮೇಂಟೈನ್ ಮಾಡುತ್ತೆ ಇದು. ಆಮೇಲೆ ಮಣ್ಣನ್ನು ಫಲವತ್ತತೆಯಾಗಿ ಇಡೋದು ಇದು. ಇದೇನಿದೆಯಲ್ಲ ಇದು ಬಾಫ್ ಅಂತ, ಬಯೋ ಆರ್ಗಾನಿಕ್ ಫ್ರೂಟ್ ಫಾರ್ಮುಲಾ ಅಂತ. 1 ಡ್ರಮ್ಮಿಗೆ 1 ಲೀಟ್ರ್ ಹಾಕ್ತಾ ಇದ್ದೀವಿ. ಇದು ಹಾಕೋದ್ರಿಂದ ನಿಮಗೆ ಗರ್ಭ ತುಂಬ ಚೆನ್ನಾಗಿ ಕಟ್ಟುತ್ತೆ. ಈ ಬಾಫ್ ಏನಿದೆಯಲ್ಲ ಅತಿ ಹೆಚ್ಚು ಗರ್ಭ ಸೈಜ್ ಮಾಡಿಕೊಡುತ್ತೆ. ಪ್ಲಸ್ ನಿಮಗೆ ಪಾಲಿನೇಷನಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಇದು. ಈ ಬಾಫು ಪೂರ್ತಿ ಹಿಂಗಾರದ ಮೇಲೆ ವರ್ಕ್ ಮಾಡೋದು ಇದು. ಈ ರ್ಯಾಪಿಡಾನ್ ಪೌಡರ್ ಏನೈತಲ್ಲ ಕೆರನ್ ಉತ್ಪನ್ನದಲ್ಲಿ ಡ್ರಮ್ಮಿಗೆ 1/2 kg. ಈ ರ್ಯಾಪಿಡಾನ್ ಪೌಡ್ರ್ ಐತಲ್ಲ ನಿಮಗೆ ಬೇರ್ಕೊಳೆ, ಸುಳಿಕೊಳೆ, ಅಣಬೆ ರೋಗ, ಎಲೆ ಚುಕ್ಕಿ ರೋಗದ ಮೇಲೆ ಹೈಯೆಸ್ಟ್ ವರ್ಕ್ ಮಾಡಿಕೊಡುತ್ತೆ. ಅದು ನಮ್ಮ ಈ ಮಲೆನಾಡು ಭಾಗದಲ್ಲಿ ನಂಬರ್ 1 ಕೆಲಸ ಆಗಿದೆ ಅದು ನಮ್ಮ ಭಟ್ರ ತೋಟದಲ್ಲಿ. ಪ್ಲಸ್ ಇದು ಲ್ಯಾಮೆನ್ ಅಂತ ಡ್ರಮ್ಮಿಗೆ 1/2 ಲೀಟ್ರು.
ಸಿಲಿಕಾನು ಬೋರಾನು ಮಿಕ್ಸ್ ಇರುತ್ತೆ ಇದರಲ್ಲಿ. ಪ್ಲಸ್ ನಿಮಗೇನು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿಕೊಡುತ್ತೆ ಇದು. ಪ್ಲಸ್ ಬಯೋಟೆಕ್ ಮತ್ತು ಆ ಬಯೋಟೆಕ್ ಅಂಶವನ್ನು ಕಂಟ್ರೋಲ್ ಮಾಡಿಕೊಡುತ್ತೆ. ಆಮೇಲೆ ಇದೊಂದು NPK, ಡ್ರಮ್ಮಿಗೆ 1 ಲೀಟ್ರು. ನೀವೇನು ಕೆಮಿಕಲ್ ಗೊಬ್ಬರ ಕೊಟ್ಟಿರ್ತಿರಲ್ಲ, ಕೆಮಿಕಲ್ ಗೊಬ್ಬರ ಬಿಡುಗಡೆ ಮಾಡೋಂಥ ಬ್ಯಾಕ್ಟೀರಿಯಾ ಕನ್ಸೋಷಿಯ ಇದು ಡ್ರಮ್ಮಿಗೆ 1 ಲೀಟ್ರು. ಪ್ಲಸ್ ಆಮೇಲೆ ಇದಕ್ಕೆ ದಶಗವ್ಯ ಒಂದು ಡ್ರಮ್ಮಿಗೆ 20 ಲೀಟ್ರ್ ಹಾಕ್ತಿದ್ವಿ. ಇದೇನು ಹಾಕ್ತಿದ್ವಲ್ಲ ಇದು 10 ಲೀಟ್ರು, ಇಂಥದ್ದು 2 ಅಂದರೆ ಒಂದು ಡ್ರಮ್ಮಿಗೆ 20 ಲೀಟ್ರ್ ದಶಗವ್ಯ. ನಮಸ್ತೆ ಆತ್ಮೀಯ ರೈತ ಬಂದವರೇ, ನೀವೇನು ನಮ್ಮ ಹಿಂದೆ ನೋಡ್ತಾ ಇದ್ದೀರಲ್ಲ, ಇದು 1,500 ಲೀಟ್ರಲ್ಲಿ ದಶಗವ್ಯ ರೆಡಿಯಾಗಿದೆ. ಈ ದಶಗವ್ಯ 1,500 ಲೀಟ್ರು ನಾವು ನಿಮಗೆ ಏನು ಹೇಳ್ತೀವಿ, 200 ಲೀಟ್ರಿಗೆ ಅಂದರೆ ಒಂದು ಡ್ರಮ್ಮಿಗೆ ಏನೇನು ಐಟಮ್ ಮಿಕ್ಸ್ ಮಾಡಬೇಕು, ಅದು ಏನೇನು ಕೆಲಸ ಮಾಡುತ್ತೆ ಅನ್ನೋದು ಇವತ್ತು ವಿವರಣೆ ಕೊಡ್ತಾ ಇದ್ವಿ. ಬಟ್ ನಮಸ್ತೆ. ನಮಸ್ತೆ. ಈ ದಶಗವ್ಯಗೆ ಏನೇನು ಐಟಮ್ ಹಾಕ್ತಾ ಇದ್ದೀರಿ? ದಶಗವ್ಯ ಸಗಣಿ ನೀವು 200 ಲೀಟರ್ ಲೆಕ್ಕದಲ್ಲಿ ಹೇಳಿದ್ರಿ, ನಾವು 1,500 ಲೀಟರ್ ಲೆಕ್ಕದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲ, ಅದೀಗ 1,500 ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ನಾವೇನೋ ಒಂದು ಡ್ರಮ್ಮಿಗೆ ಕನ್ವರ್ಟ್ ಮಾಡೋಣ. 200 ಲೀಟರ್ ಸಗಣಿ ಅಂದರೆ ಒಂದು ಡ್ರಮ್ಮಿಗೆ 10 kg ಸಗಣಿ ಹಾಕಬೇಕು. ಈ ಸಗಣಿಯನ್ನು 3 ದಿನ ಹಿಂಭಾಗ 1/4 kg ತುಪ್ಪದಲ್ಲಿ ನೆನೆಸಿಡಬೇಕು. ಅದನ್ನ ನಂತರ ನೀವು 3 ದಿನ ಬಿಟ್ಟು ಈ ಡ್ರಮ್ಮಿಗೆ ಹಾಕಬೇಕು. ನೆಕ್ಸ್ಟ್ ಬಿಟ್ರೆ ಮುಚ್ಚಗೋತ ಗೋಮೂತ್ರ 10 ಲೀಟರ್ ಹಾಕಬೇಕು. ಯಾಕಂದ್ರೆ 500 ಥರದ ಮೈಕ್ರೋಬ್ಸ್ ಇರುತ್ತೆ ಈ ಗೋಮೂತ್ರದಲ್ಲಿ. ಹಾಗಾಗಿ ಒಂದು ಡ್ರಮ್ಮಿಗೆ 200 ಲೀಟ್ರಿಗೆ 10 ಲೀಟ್ರು ಗೋಮೂತ್ರ. ಮತ್ತೆ ಹಾಲು 3 ಲೀಟ್ರು, ಮೊಸರು 3 ಲೀಟ್ರು, ಜೇನುತುಪ್ಪ ನೋಡ್ರಿ, ಒಂದು 200 ಲೀಟರ್ ನೀರಿಗೆ 1 ಲೀಟರ್ ಜೇನುತುಪ್ಪ ಹಾಕಬೇಕು. ಯಾಕಂದರೆ ಎಲ್ಲ ಥರದ ನ್ಯೂಟ್ರಿಯೆಂಟ್ ಸಿಗೋದು ಜೇನುತುಪ್ಪದಲ್ಲಿ ಸಿಗುತ್ತೆ. ಹಾಗಾಗಿ ಒಂದು ಡ್ರಮ್ಮಿಗೆ 1 ಲೀಟರ್ ಜೇನುತುಪ್ಪ ಹಾಕ್ಸ್ತಾ ಇದೀವಿ. ಬಾಳೆಹಣ್ಣು ಇಲ್ಲ ಪಪ್ಳಹಣ್ಣು. ಬಾಳೆಹಣ್ಣು ನೋಡ್ರಿ, ನಿಮಗೆ ಈಸ್ಟ್ ಕ್ರಿಯೇಟ್ ಮಾಡೋದು ಹೌದು. ಮತ್ತು ಪಪ್ಪಾಯ ನಿಮ್ಗೆ ಅತಿ ಹೆಚ್ಚು ಬೋರಾನ್ ಸಿಗುತ್ತೆ. ಒಂದು ಡ್ರಮ್ಮಿಗೆ 2-3 kg ಪೇಸ್ಟ್ ಮಾಡಿ ಹಾಕಬೇಕು. ಆಮೇಲೆ ಏನು ಬಾಳೆಹಣ್ಣಲ್ಲಿ ನಿಮಗೆ ಡೈಜೆಷನ್ನು ತುಂಬ ಫಾಸ್ಟ್ ಆಗುತ್ತೆ. ಯಾವುದು ಏನು ನೀವು ಐಟಮ್ ಹಾಕಿರ್ತೀರಲ್ಲ, ಇದು ಕೊಳಸ ಅಂಥದ್ದು ಪ್ಲಸ್ ಈಸ್ಟ್ ಕ್ರಿಯೇಟ್ ಮಾಡೋದು ಬಾಳೆಹಣ್ಣು ಕೆಲಸ ಮಾಡುತ್ತೆ. ಮತ್ತು ಕಾಪರ್ ತಂತಿ. ಕಾಪರ್ ತಂತಿ ಅಂದರೆ ನಿಮಗೆ ತಾಮ್ರದ ತಂತಿ ಒಂದು 100-150 ಗ್ರಾಮ್ 200 ಲೀಟರ್ ನೀರಿಗೆ. ಮತ್ತು ಗೊಬ್ಬರ ಸೊಪ್ಪು ಹಾಕ್ತೀನಿ ನಾನು. ಇದು ಗ್ಲಿರಿಸಿಡಿಯಾ ಅಂತಾರೆ, ಏನು ಗೊಬ್ಬರ ಸೊಪ್ಪು. ದಶಗವ್ಯದಲ್ಲಿ ಐಟಮ್ ಬರಲ್ಲ, ಆದರೂ ಭಟ್ರು ಅದನ್ನು ಅವ್ರು ಹೆಚ್ಚಿನ ಇಳುವರಿಗಾಗಿ ಅದೊಂದು 10 kg ಇಲ್ಲ 5 kg ಹಾಕ್ತಾರೆ. ಗೊಬ್ಬರ ಸೊಪ್ಪು ಮತ್ತು ನಾಚಿಕೆ ಮುಳ್ಳು ಬರುತ್ತೆ, ಮುಟ್ಟರ ಮನಿ, ಅದನ್ನು ಹಾಕ್ತೀನಿ. ಮತ್ತು ಹಿಟ್ಟುಗಳು, ಹಿಟ್ಟಂತೂ ನೋಡ್ರಿ, ದ್ವಿದಳ ಧಾನ್ಯದ ಹಿಟ್ಟು 10 ಥರದ ಹಿಟ್ಟು ಹಾಕ್ಸ್ತೀವಿ. ಯಾಕಂದರೆ ಇದು ದಶಗವ್ಯ ಪ್ಲಸ್ ಪೋಷಕಾಂಶ ದ್ರವ್ಯ 2 ಒಟ್ಟಿಗಿರೋದ್ರಿಂದ 10 ಥರದ್ದು ದ್ವಿದಳ ಧಾನ್ಯದ ಹಿಟ್ಟು, ಏಕದಳದ ಒಂದು 3 ಥರದ ಹಿಟ್ಟು ಎಲ್ಲ 2-2 kg ಹಂಗೆ ಹಾಕ್ಸ್ತಿದ್ದೀವಿ. ಮತ್ತೆ ಅದಿಷ್ಟು ಹಾಕಿ 20 ದಿವಸಕ್ಕೆ ರೆಡಿ ಮಾಡ್ತೀವಿ. ಅದನ್ನು ರೆಡಿ ಮಾಡಿ ಆಮೇಲೆ ಇದೊಂದು ಬಿಟ್ಟರು ಎಳ್ನೀರು, ಏನು ಚೇತೋಹಾರಿ ಎಳ್ನೀರು ಅಂದರೆ ನಿಮಗೆ ಒಂದು ಡ್ರಮ್ಮಿಗೆ 3 ಲೀಟ್ರ್ ಎಳ್ನೀರು ಹಾಕ್ಸ್ತಿದ್ದೀವಿ. ಆಮೇಲೆ ಬೆಲ್ಲ ಬೇಕು, 10 kg ಬೆಲ್ಲ ಬೇಕು. ಪ್ಲಸ್ ಆಗಿ ಮತ್ತೇನು ಬಿಟ್ಟಿವಿ ಅಷ್ಟೇ, ಹಿಟ್ಟುಗಳು ಮತ್ತು ಬ್ಯಾಟ್ರಿ. ಆಮೇಲೆ ನಿಮಗೇನು ಅತಿ ಹೆಚ್ಚು ಜಿಂಕ್ ಕಂಟೆಂಟ್ ಬೇಕು ಅಂತ ಹೇಳಿ ಬ್ಯಾಟ್ರಿ ಅಂದರೆ ವೇಸ್ಟ್ ಬ್ಯಾಟ್ರಿ, ಕಾರಿಂದಾಗಲಿ ಅಥವಾ ಬೈಕಿಂದಾಗಲಿ ವೇಸ್ಟ್ ಏನಿರುತ್ತಲ್ಲ ಅದನ್ನು ಒಡೆದು 200 ಲೀಟ್ರ್ ಒಂದು ಬ್ಯಾಟ್ರಿ ಹಾಕ್ಸ್ತೀವಿ. ಇಲ್ಲ ಈ ಬ್ಯಾಟ್ರಿ ಸಿಗ್ಲದ ಜಾಗದಲ್ಲಿ ನಿಮಗೆ ಮಾರ್ಕೆಟಲ್ಲಿ ಜಿಂಕ್ ಸಲ್ಫೇಟ್ ಅಂತ ಸಿಗುತ್ತೆ, 3 kg ಹಾಕೊಬೋದು. ಈ ಬ್ಯಾಟ್ರಿ ಏನು ಜಿಂಕ್ ಇರುತ್ತಲ್ಲ ಅತಿ ಹೆಚ್ಚು ಅಡಿಕೆಕಾಯಿ ಸೈಜು ಮತ್ತು ತೂಕ ಬರುತ್ತೆ. ಇದ್ರ ಜೊತೆಗೆ ಮತ್ತು ಫೆರಾಸ್ ಡೆಫಿಷಿಯನ್ಸಿಯಾಗಿ ನಾವು ಒಂದು 25-30 ಹೊಸ ಮಳೆ, 3 ಇಂಚಿಂದ ಏನು ಮಳೆ ಬರುತ್ತಲ್ಲ ಹೊಸ ಕಬ್ಬಣದ್ದು, ಆ ಹೊಸ ಮಳೆ ಒಂದು 25-30 ಪೀಸ್ ಈ ಡ್ರಮ್ಮಿಗೆ ಹಾಕ್ಸ್ತಾ ಇದ್ದೀವಿ. ನಿಮಗೇನು ಫೆರಾಸ್ ಡೆಫಿಷಿಯನ್ಸಿ ಆದರೆ ಅಡಿಕೆ ಎಲೆ ಆಗಲಿ ಮತ್ತು ಮೇಲೆ ಅಡಿಕೆ ಏನು ಎಲೆಗಳು ಬರ್ತಾವಲ್ಲ ಅವು ಪೂರ್ತಿ ಹಳದಿ ಕಲರಲ್ಲಿರುತ್ತೆ. ಅದ್ರ ಸಂಬಂಧ ನಾವು ಫೆರಾಸ್ ಡೆಫಿಷಿಯನ್ಸಿ ಆಗಬಾರ್ದು ಅಂತ ಅದು ಕೊಡ್ತೇವೆ. ಆಮೇಲೆ 10 ಲೀಟ್ರ್ ಮಜ್ಜಿಗೆ ಮಾಡಿಸ್ತೀವಿ ಒಂದು ಡ್ರಮ್ಮಿಗೆ. ಅಂದರೆ 200 ಲೀಟ್ರ್ ನೀರಿಗೆ 10 ಲೀಟ್ರ್ ಮಜ್ಜಿಗೆ. ಜಗತ್ತಲ್ಲೇ ಅತಿ ಹೆಚ್ಚಾಗಿ ಹೇಳ್ಬೇಕು ಅಂದರೆ ಮಜ್ಜಿಗೆ ಅಷ್ಟು ಶಿಲೀಂಧ್ರನಾಶಕ ವರ್ಕ್ ಮಾಡುತ್ತೆ. ಅದು ಈ ತೋಟದಲ್ಲಿ ತುಂಬ ನೋಡ್ಬೋದು ನಾವು. ಯಾಕಂದರೆ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಕೊಳೆ ಇದೆ, ಎಲ್ಲಿ ನೋಡಿದ್ರು ಬೂದುಗೊಳೆ ಇದೆ. ಬಟ್ ಇವ್ರ ತೋಟದಲ್ಲಿ ಕೊಳೆ ಅನ್ನೋದು ಇಲ್ಲ. ಏನು ಬಿಟ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಕೊಳೆ ನಾನು ಇದನ್ನು ಹಾಕೋದು ಸ್ಟಾರ್ಟ್ ಮಾಡ್ದಲ್ಲಿಂದ ಕೊಳೆ ಅನ್ನೋದು ಕಾಣಲಿಲ್ಲ. ಬಟ್ ಅಲ್ಲಿ ಇಲ್ಲಿ ಒಂದೊಂದು ಕಾಯಿ ಡ್ರಾಪಿಂಗ್ ಆಗತ್ ಬಿಟ್ರೆ ಬೇರೆ ಥರದಲ್ಲಿ ಕೊಳೆ ಆಗಲಿ ಬೇರೆ ಕೊಳೆಯೋದಾಗಲಿ ಆ ಥರದ್ದು ಏನೋ ಸಿಂಪ್ಟಮ್ಸ್ ಕಾಣಲಿಲ್ಲ. ಮರಗಳು ಬೇಸಿಗೆ ಮಳೆಗಾಲ ಎಲ್ಲ ಟೈಮ್ ಒಂದೇ ಥರ ಗ್ರೀನಿಶ್ ಬ್ಲಾಕಿಶ್ ಆಗಿ ಬರುತ್ತೆ. ಮರಗಳ ಬಗ್ಗೆ ಇದನ್ನ ಹಾಕೋದ್ರ ಬಗ್ಗೆ ಯಾರಿಗೂ ಅನುಮಾನನೇ ಬೇಡ, ಯಾಕೆಂದ್ರೆ ಸ್ವಂತ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಆಮೇಲೆ ನೋಡಿ, ಇವ್ರೇನು ದಶಗವ್ಯ ಹಾಕ್ತಿದಾರಲ್ಲ ಅದ್ರ ಜೊತೆಗೂ ಬೋಡಾ ದ್ರಾವಣವನ್ನು ಸ್ಪ್ರೇ ಮಾಡ್ತಾರೆ. ಮತ್ತೆ ಬೋಡಾ ದ್ರಾವಣ ನಾವೇನು ಬಿಡಿಸಲ್ಲ, ವರ್ಷಕ್ಕೆ 3 ಟೈಮ್, ಇಲ್ಲ ಅಂದ್ರೆ ಮಳೆ ಹೆಚ್ಚಾದಾಗ 3 ಟೈಮು ಮಾಡ್ತಾ ಇದಾರೆ. ಅದ್ರ ಜೊತೆಗೆ ನಿಮಗೆ ಸಪೋರ್ಟ್ ಆಗಿ ಇದು ವರ್ಕ್ ಮಾಡ್ತಿದೆ. ಇದಕ್ಕೆ ಬೇರೆ ರೂಟಲ್ಲಿ ಕೆಲಸ ಮಾಡುತ್ತೆ. ರೂಟಲ್ಲಿ ಎಲ್ಲೂ ನೀರು ನಿಲ್ಲಲ್ಲ. ಮತ್ತು ತೋಟದ ಕಪ್ಪು ನಾವು 2 ಟೈಮ್ ತೆಗಿತೀವಿ. ಒಂದು ಮಳೆ ಬರೋಕ್ಕಿಂತ ಮುಂಚೆ ಮತ್ತು ಮಳೆ ಮಿಡ್ಲಲ್ಲಿ ಒಂದ್ಸತಿ ತೆಗಿತೀವಿ. ಕಪ್ಪಲ್ಲಿ ನೀರು ನಿಲ್ಬಾರ್ದು ನಾವು ಉದ್ದೇಶಕ್ಕೆ, ಕೊಳೆ ಬರುತ್ತೆ ನಾವು ಉದ್ದೇಶಕ್ಕೆ ತೆಗಿತೀವಿ. 2 ಟೈಮ್ ಕ್ಲೀನ್ ಮಾಡ್ತೀವಿ. ಮತ್ತು ಅವ್ರ ತೋಟದಲ್ಲಿ ಸೋಗೆ ಗರಿ ಎಲ್ಲ ಕಡ್ದು ಲಿಕ್ವಿಡ್ ಹಾಕಿದ ನಂತರ ಅದಕ್ಕೆ ಸುತ್ತಲೂ ಮುಚ್ಚಿಬಿಡ್ತೀವಿ, ಬಿಸಿಲು ಹೊಡಿಬಾರ್ದು. ಬೇಸಿಗೆಯಲ್ಲಿ ಕೊಟ್ಟರೆ ಮತ್ತು ಮಳೆಗಾಲದಲ್ಲಿ ಏನು ತೊಂದರೆ ಮಾಡಲ್ಲ. ಈಗ ನಾವು ನಿಮಗೆ ಏನು ಗೈಡ್ ಮಾಡಿದ್ವಿ ದಶಗವ್ಯ, ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಖುಷಿ ಅನಿಸುತ್ತಾ? ಇದ್ರ ರಿಸಲ್ಟ್ ನೋಡಿರ ನೀವು? ನೀವು ಹೇಳಿದ್ಮೇಲಿಂದ ತುಂಬ ರಿಸಲ್ಟ್ ಆಗಿದೆ. ಮರಗಳು ಹೆಲ್ತಿ ಆಗಿದೆ, ಫುಲ್ ಎನಿ ಟೈಮ್ ಹೆಲ್ತಿ. ಮರಗಳ ಬಗ್ಗೆ ನಮ್ದು ಮುಂಚೆ ಎಲ್ಲ ಗರಿಗಳೆಲ್ಲ ಸ್ವಲ್ಪ ಬಿಚ್ಚಿರ್ತಿದ್ದು, ಈಗ ಕಂಪ್ಲೀಟ್ ಗರಿಗಳೆಲ್ಲ ಹಸಿರಿಗೆ ಬಂದಿದೆ. ಹಸಿರು ಬ್ಲಾಕಿಶ್ ಆಗಿ ಬಂದಿದೆ.
ಮರಗಳ ಬಗ್ಗೆ ಯಾವ್ದ್ರಲ್ಲೂ ರೋಗಗಳಿಲ್ಲ, ಅನುಮಾನಗಳಿಲ್ಲ. ನಮ್ಮ ಮಲೆನಾಡು ಭಾಗದಲ್ಲಿ ತುಂಬ 100% ರಿಸಲ್ಟ್ ತೆಗಿಯಕ್ಕೆ ಸಾಧ್ಯನೇ ಇಲ್ಲ ನನ್ನ ಅನಿಸಿಕೆ ಪ್ರಕಾರ. ಹೌದು. ಒಂದು 80% 90% ಹೋಪ್ ಇಟ್ಕೊಂಡು ನಾವು ಮಾಡ್ತೀವಿ ಆ ಕೆಲಸ. ಅಂದ್ರೆ ಈಗ ಓವರ್ ಆಲ್ ನಿಮ್ಮ ಸುತ್ತಮುತ್ತನೂ ತೋಟ ಇದೆ. ಹೌದು. ಈ ಬಾಕಿ ತೋಟಕ್ಕೂ ನಿಮ್ಮ ತೋಟಕ್ಕೂ ಏನು ವ್ಯತ್ಯಾಸ ಅಂದ್ರೆ ಅಲ್ಲಿ ತೋಟದಲ್ಲಿ ಕೊಳೆ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ನಮ್ಮ ತೋಟದಲ್ಲಿ ನಾನು ಇದನ್ನ ಲಿಕ್ವಿಡ್, ನಿಮ್ ಕೆರಾನ್ ಲಿಕ್ವಿಡ್ 6 ವರ್ಷ ಆಗಿದೆ ಹಾಕ್ತಾ, ಈಗ 7ನೇ ವರ್ಷ. 7 ವರ್ಷದಿಂದ ನನಗೆ ಕೊಳೆ ರೋಗ ಕಾಣಲಿಲ್ಲ. ಕೊಳೆ ಅನ್ನೋದು ಅಂಶನೇ ಇಲ್ಲ. ಬೇರೆಗಳ ರೋಗಗಳು ನಮ್ಮ ತೋಟದಲ್ಲಿ ಇಲ್ಲ. ನಾವು ವರ್ಷಕ್ಕೆ 2 ಟೈಮ್ ಸುಣ್ಣ ಕೊಡ್ತೀವಿ. ಒಂದು ಮಳೆ ಬರೋಕ್ಕಿಂತ ಮೇ ತಿಂಗಳಲ್ಲಿ, ಮಳೆ ಬಿಟ್ಟ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ 2 ಟೈಮ್ ಸುಣ್ಣ ಕೊಡ್ತೀವಿ.